ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಂತಹ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ಇಷ್ಟು ದಿನ ಏನ್ ಮಾಹಿತಿ ಇತ್ತು ಅಂದ್ರೆ ದರೋಡೆಗೆ ಜಸ್ಟ್ ಒಂದು 2 ಕಾರನ್ನ ಬಳಕೆ ಮಾಡಿದ್ದಾರೆ, ಮತ್ತೆ ಸ್ಥಳೀಯರು ಯಾರಾದ್ರೂ ಮಾಡಿರಬಹುದು ಅಂತ. ಬಟ್ ಈಗ 2 ಕಾರ್ ಮಾತ್ರ ಅಲ್ಲ, ಒಂದು ಬೈಕ್ ಕೂಡ ಬಳಕೆ ಆಗಿದೆ. ದರೋಡೆಕೋರರಿಗೆ ಸಾಥ್ ಕೊಟ್ಟಿದ್ರು ಬೈಕ್ ನಲ್ಲಿ ಬಂದಂತಹ ವ್ಯಕ್ತಿಗಳು. ದರೋಡೆ ದಿನ ಕಾರಿನ ಸ್ವಲ್ಪ ದೂರದಲ್ಲೇ ಬೈಕ್ ನಲ್ಲಿ ಇಬ್ಬರು ಆಗುಂತಕರು ನಿಂತಿದ್ದು ಕೂಡ ಗೊತ್ತಾಗ್ತಾ ಇದೆ. ದರೋಡೆ ಆದ ಬಳಿಕ 2 ಕಾರ್ನಲ್ಲಿ ದರೋಡೆಕೋರರ ಎಸ್ಕೇಪ್ಗೆ ಬೈಕಲ್ಲಿದ್ದವರು ನೆರವನ್ನು ಕೊಡ್ತಾರೆ. ಬೈಕ್ನಲ್ಲಿ ಬಂದವರು ಸ್ಥಳೀಯರು ಎಂಬಂತಹ ಅನುಮಾನ ಕೂಡ ದಟ್ಟವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೈಕ್ನ ಜಾಡನ್ನ ಪೊಲೀಸರು ಬೆನ್ನತ್ತಿದ್ದಾರೆ. ಇಷ್ಟು ಈಸಿಯಾಗಿ ಪ್ಲೇನ್ ಅಂಡ್ ಸಿಂಪಲ್ ಆಗಿ ಕೋಟಿ ಕೋಟಿ ದೋಚ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬ್ಯಾಂಕ್ ಬಗ್ಗೆ ಮತ್ತು ಸ್ಥಳೀಯ ಎಲ್ಲಾ ವಿಚಾರಗಳು ಗೊತ್ತಿದ್ದವರೇ ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಮತ್ತೊಂದು ಬೈಕ್ ಅಂತ ಹೇಳ್ತಾ ಇದಾರಲ್ಲ, ಸೊ ಆ ಬೈಕಿನ ನಂಬರ್ ಪ್ಲೇಟು ಅದರ ವಿಜುವಲ್ಸು ಏನಾದರೂ ಸಿಕ್ಕಿದೆಯಾ? ಬೈಕ್ ಯಾರಿಗೆ ಸಂಬಂಧಪಟ್ಟಿದ್ದು, ಯಾರಲ್ಲಿ ಇದ್ದವರು, ಅದ್ರ ಬಗ್ಗೆ ಎಲ್ಲ ಏನು ಆಯಾಮದಲ್ಲಿ ತನಿಖೆ ಆಗ್ತದೆ? ಮತ್ತೆ ಇಷ್ಟು ಸಮಯ ಆಗೋಗಿದೆ, 3-4 ದಿನ ಆಗಿದೆ, ಈಗಲೂ ಕೂಡ ಮೇಜರ್ ಲೀಡ್ ಯಾಕೆ ಸಿಗ್ತಾ ಇಲ್ಲ ಅಥವಾ ಕ್ರ್ಯಾಕ್ ಡೌನ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಪೊಲೀಸರ ತನಿಖೆಗೆ ಏನು ಸವಾಲಾಗಿದೆ? ಮಮತಾ, ಈ ದರೋಡೆ ಪ್ರಕರಣ ಆಗಿ ಇವತ್ತಿಗೆ 3 ದಿನಗಳು ಕಳೆಯುತ್ತಾ ಇದೆ. ಆದರೂ ಆರೋಪಿಗಳ ಒಂದು ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿಲ್ಲ. ಇದರ ನಡುವೆ ಇಬ್ಬರು ಶಂಕಿತರನ್ನ ಸ್ಥಳೀಯರನ್ನ ಪೊಲೀಸರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಅವರ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅವರು ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ದರೋಡೆ ಮಾಡಿರುವಂಥ 5 ಮಂದಿ ದರೋಡೆಕೋರರು ಈಗಾಗಲೇ ಉತ್ತರ ಭಾರತವನ್ನು ತಲುಪಿದ್ದಾರೆ ಅನ್ನುವಂಥ ಮಾಹಿತಿ ಅವರಿಂದ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಸ್ಥಳೀಯವಾಗಿ ಈ ಹಿಂದಿನಿಂದ ಹೇಳ್ತಾ ಇದ್ವಿ, ಸ್ಥಳೀಯವಾಗಿರುವಂಥ ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಈ 2 ಕಾರುಗಳಲ್ಲಿ ಏನು ಆರೋಪಿಗಳು ದರೋಡೆ ಮಾಡಿದ ಬಳಿಕ ಪರಾರಿಯಾಗಿದ್ದಾರೆ, ಅವರಿಗೆ ಸಾಥ್ ಕೊಟ್ಟವರು, ಅವರಿಗೆ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದವರು ಸ್ಥಳೀಯರು ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಹಾಗಾಗಿ 2 ಕಾರುಗಳ ಜೊತೆ ಒಂದು ಬೈಕು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದೆ. ಆ ಬೈಕು ಬ್ಯಾಂಕಿನಿಂದ ಸುಮಾರು 1 ಕಿಲೋಮೀಟರ್ ದೂರದ ನ್ಯಾಷನಲ್ ಹೈವೇಯಲ್ಲಿ ನಿಂತಿತ್ತು. ಆ ಬಳಿಕ ಅವರಿಗೆ 2 ಕಾರುಗಳಿಗೆ ಸ್ಪ್ಲಿಟ್ ಆಗಿ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಈ ಬೈಕ್ನಲ್ಲಿದ್ದಂಥ ಇಬ್ಬರು ಆಗಂತುಕರು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ಆ ಬೈಕಿನ ಜಾಡನ್ನು ಹಿಡಿದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈವರೆಗೂ ಅವರು ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ, ಆದರೆ ಯಾವುದೇ ರೀತಿಯಾದಂಥ ಬೈಕ್ ಪತ್ತೆ ಆಗಿಲ್ಲ. ಆದರೂ ಪೊಲೀಸರು ಬೇರೆ ಬೇರೆ ತಂಡಗಳ ಮಾಡಿ ಇದನ್ನು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ 3 ದಿನಗಳಾಗಿರೋದ್ರಿಂದ ಎಲ್ಲ ಆರೋಪಿಗಳು ಬೇರೆ ಬೇರೆ ಕಡೆ ಸ್ಪ್ಲಿಟ್ ಆಗಿರುವಂಥ ಸಾಧ್ಯತೆ ಇದೆ. ಇದು ಪೊಲೀಸರಿಗೆ ಸವಾಲಾಗಿರುವಂಥದ್ದು. ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರುವಂಥ ಸಾಧ್ಯತೆಗಳಿದೆ. ಇನ್ನೊಂದು ಕಡೆಯಲ್ಲಿ ತಗೊಂಡೋಗಿರುವಂಥ ಚಿನ್ನಾಭರಣವನ್ನು ಮಾರಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ಪೊಲೀಸರು ಬೇರೆ ಬೇರೆ ತಂಡಗಳನ್ನು ಮಾಡಿ ತನಿಖೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಸ್ಥಳೀಯರು ಈ ಒಂದು ಪ್ರಕರಣ. ಓಕೆ ಸುಖಪಾಲ್, ಒಂದೇ ನಿಮಿಷ